ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯಸ್, ನಿಮ್ಮ ಆಚೆ ಮಳೆ ಇದೆಯಾ? ನಮ್ಮ ಮಂಗಳೂರಲ್ಲಿ ಇಷ್ಟೊತ್ತು ಮಳೆ ಇತ್ತು, ಇವಾಗ ಬಿಸಿಲು ಬಿಟ್ಟಿದೆ. ತೊಂದರೆ ಇಲ್ಲ, ಮಳೆ ಆಗಬೇಕು, ಇನ್ನೂ ಸಹ ಬರಬೇಕು. ನಮಗೆ ಬೇಸಿಗೆಗಾಲಕ್ಕೆ ನೀರು ಬೇಕಲ್ಲ. ಮಂಗಳೂರಲ್ಲಿ ನಿಮಗೆ ಗೊತ್ತುಂಟಾ ಇಲ್ವಾ ಅಂದರೆ ಮಂಗಳೂರಿನವರಿಗೆ ಗೊತ್ತಿರ್ಬೋದು. ಬೇಸಿಗೆ ಟೈಮಲ್ಲಿ ಇಲ್ಲಿ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲನೇ ನೀರು ಬಿಡೋದು. ಮತ್ತು ಔಟ್ಸೈಡ್ನವರಿಗೆ, ನಾನು ಮಂಗಳೂರಲ್ಲದೆ ಹೊರಗಿನವರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಇಲ್ಲಿ ಹಾಗೆ ಗೈಸ್, ಮಂಗಳೂರಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ ನೋಡಿ, ಏಪ್ರಿಲ್ ಮೇ ಆಗೋಗುಂಟಲ್ಲ, ನೀರೇ ಬಿಡ್ದಿಲ್ಲ ಅಂತ. 2 ದಿನ ಬಿಟ್ಟು 3 ದಿನ ಬಿಟ್ಟು ನೀರು ಬರೋದು. ಹಾಗೆ ಈಗ ಅದೇ ನಿನ್ನೆ 3 ಡೇಸ್ ಆಯಿತು ನಮಗೆ ನೀರು ಬಿಡೋದೆ. ನಿನ್ನೆ ನೀರು ಬಿಟ್ಟಿದ್ದಾರೆ, ಮೊನ್ನೆ ನೀರು ಬಿಡಲಿಲ್ಲ, 3 ದಿವಸ ಆಗಿತ್ತು. ಸೊ ನಿನ್ನೆ ಬಿಟ್ಟಿದ್ದಾರೆ, ಹಾಗೆ ಇವತ್ತು ಬಿಟ್ಟಿದ್ದಾರೆ. ಸೊ ಫುಲ್ ಮಾಡಿ ಇಟ್ಟಿದ್ದೇವೆ, ಟೆನ್ಷನ್ ಇಲ್ಲ ಇನ್ನು. ನಾನು ಟೆರೆಸಿಗೆ ಬಂದ ವಿಷಯ ಅಂದರೆ ಬಟ್ಟೆ ಒಣಗಿಸ್ಲಿಕ್ಕೆ ಅಂತೇಳಿ ಬಂದದ್ದು. ಬಕೆಟ್ ಇಲ್ಲೇ ಉಂಟು ಬಟ್ಟೆದು. ಸೊ ಇದು ನೋಡಿ ಅಂತೆ ನೀರು, ಅದರಿಂದ ನೀರು ಬರೋದು ಗೈಸ್. ಅಂದರೆ ಜೋರು ಮಳೆ ಇತ್ತಲ್ವ, ಬೆಳಗ್ಗೆ ಒಂದು 5 ಗಂಟೆಯಿಂದ ಮಳೆ, ಜೋರು ಮಳೆ, ಗಾಳಿ ಮಳೆ ತುಂಬ ಜೋರಿತ್ತು. ಇಲ್ಲೆಲ್ಲ ನೀರು ಬಂದಿದೆ, ಅಂದರೆ ಗಾಳಿಗೆ ಫುಲ್ ನೀರು ಹೊಡೆದಿದೆ ಮೇಲೆಯಿಂದ. ಮತ್ತು ಇಲ್ಲಿ ಓಪನ್ ಅಲ್ಲ ಮೇಲೆ, ಈ ಸೈಡ್ ನೋಡಿ, ಅಲ್ಲಿಂದೆಲ್ಲ ನೀರು ಹೊಡೆದಿದೆ. ಸೊ ಅದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು. ನೋಡಿ ಇಲ್ಲೆಲ್ಲ ನೋಡಿ ನೀರು ಬಂದದ್ದು. ಸೊ ಅದು ಗಾಳಿಗೆ ನೀರು ಹೊಡಿತದೆ ಹಾಗೆ. ಚಾ ಎಲ್ಲ ಕುಡ್ದಾಯ್ತಲ್ಲ? ಎಂಥ ತಿಂಡಿ ನಿಮಗೆ? ನಮಗೆಂತ ಗೊತ್ತುಂಟು ಇವತ್ತು? ಪುಂಡಿ, ಮಂಗಳೂರು ಭಾಷೆಯಲ್ಲಿ ಪುಂಡಿ ಅಂತ ಹೇಳೋದು. ನಮಗೆ ಕಡುಬು, ರೌಂಡ್ ಬಾಂಬ್ ಕಡುಬು. ಅದರ ಕಡುಬು ಹೇಗೆ ಮಾಡೋದು ಅಂತೇಳಿ ನಾನು ಹಾಕ್ತೇನೆ, ಆಯಿತಾ? ರೆಸಿಪಿ ನೋಡಿ. ಎಂತಿಲ್ಲ, 5 ನಿಮಿಷದಲ್ಲಿ ಕಡುಬು ಉಂಡೆ ಕಟ್ಟಿ, ಅಟ್ಟೆ ಪಾತ್ರ ಉಂಟಲ್ಲ, ನಾವು ಅಟ್ಟೆ ಪಾತ್ರ ಅಂತ ಹೇಳೋದು, ಅದರೊಳಗೆ ಹಾಕಿಡ್ಲಿಕ್ಕೆ 5 ನಿಮಿಷ ಬೇಕಂದರೆ ಅಕ್ಕಿ ನೆನೆಸಿಡ್ಬೇಕು ಹಿಂದಿನ ದಿವಸ. ಮತ್ತು ಅದನ್ನು ಅರ್ದು ಉಂಡೆ ಕಟ್ಟಿ ಅಟ್ಟೆ ಪಾತ್ರದಲ್ಲಿ ಹಾಕಿ ಒಂದು 15 to 20 ಮಿನಿಟ್ಸ್ ಬೇಯಿಸಿದರೆ ಫಿನಿಶ್. ಒಂದು 20 ಮಿನಿಟ್ಸಲ್ಲಿ ನಿಮ್ಮ ಪುಂಡಿ ರೆಡಿ. ಬೆಳಗಿನ ಬ್ರೇಕ್ಫಾಸ್ಟ್ ಬೇಗ ಆಗ್ತದೆ. ಸೊ ಈಸಿಯೆಸ್ಟ್. ಅದಕ್ಕೆ ಮೀನು ಸಾರು, ಚಿಕನ್ ಸಾರೆಲ್ಲ ಇದ್ದರೆ ಇನ್ನೂ ಟೇಸ್ಟ್ ಆಗ್ತದೆ. ಪುಳಿ ಮುಂಚೆ ಎಲ್ಲ ಇದ್ದರೆ ಭಾರಿ ಖುಷಿ ಆಗ್ತದೆ. ಸೊ ಹಾಗೆ ಗೈಸ್, ಎಂತ ಕೆಲಸ, ಮನೆ ಕೆಲಸ ಮಾಡಲಿಕ್ಕೆ ಹೌಸ್ ವೈಫಿಗೆ ಎಂಥ ಕೆಲಸ ಅಲ್ಲ. ಮನೆ ಕೆಲಸ ಬಿಟ್ಟರೆ ಬೇರೆಂಥ ಕೆಲಸ? ಮಕ್ಕಳಿಗೆ ಓದಿಸೋದು, ಸ್ಕೂಲಿಗೆ ಕಳಿಸೋದು, ಆಫೀಸಿಗೆ ಆಫೀಸಿಗೆ ಕಳಿಸೋದು, ಆಮೇಲೆ ಮನೆ ಕೆಲಸ ಶುರು. ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ತಿನ್ನಿಸೋದು, ಅವರಿಗೇನಾದರೂ ಕೊಟ್ಟು ಕುಡಿಸೋದಾ ತಿನ್ನಿಸೋದಾ ಮಾಡಬೇಕು. ಇನ್ನು ಅಡುಗೆ ಆಗಬೇಕು ಗೈಸ್. ಅಡುಗೆ ಆಗಲಿಲ್ಲ, ಗಂಟೆ ಈಗ 9:15. ಇನ್ನು ಅಡುಗೆ ಆಗಬೇಕು. ಬೆಳಗ್ಗೆದೆಲ್ಲ ಆಯಿತು. ಬಟ್ಟೆ ಒಗ್ದು ಈಗ ಮೇಲೆ ತಂದಿದ್ದಾನಲ್ಲ, ಅದನ್ನು ಒಣಗಿಸ್ಬೇಕು. ಪಾತ್ರೆ ತೊಳೆದಾಯಿತು, ಗುಡಿಸಿ ನೆಲ ಒರೆಸಿ ಆಯಿತು. ಮತ್ತು ಹೊರಗೆ ಒಂಚೂರು ಅಂಗಳೆಲ್ಲ ಸ್ವಲ್ಪ ಗುಡಿಸ್ಲಿಕ್ಕಿತ್ತು, ಹಿಂದೆ ಸೈಡಲ್ಲ, ಅದೆಲ್ಲ ಆಯಿತು. ಈಗಿನ ಬಟ್ಟೆ ಒಣಗಿಸಿ ಒಂದು ಬೂತಾಯಿ ಮೀನು ತೊಗೊಂಡಿದ್ದೇನೆ. ಅದನ್ನು ಫ್ರೈ ಮಾಡೋದಾ ಅಥವಾ ಪುಳಿ ಮುಂಚಿಯಾಗೆ ಮಾಡೋದಾ ಅಂತ ನೋಡೋದು ನಾನು, ಅಥವಾ ರಸ ಮಾಡೋದಾ ಅಂತೇಳಿ. ಎಂತ ಮಾಡೋದು ಗೊತ್ತಿಲ್ಲ. ಓಕೆ, ನಾನು ಬಟ್ಟೆಲ್ಲ ಒಣಗಿಸಿ ಮತ್ತೆ ಸಿಗ್ತೇನೆ ಗಾಯ್ಸ್. ಇದ್ದ ಬಟ್ಟೆಯನ್ನು ತೆಗಿಬೇಕು ಫಸ್ಟ್. ಅದನ್ನೆಲ್ಲ ತೆಗೆದು, ಮಕ್ಕಳ ಆಟ ಸಾಮಾನು ನೋಡಿ, ನಿನ್ನೆ ಆಟಾಡಿ ಎಲ್ಲ ಅಲ್ಲಲ್ಲಿಟ್ಟಿದ್ದಾರೆ. ಅದನ್ನೆಲ್ಲ ಒಂದು ಸೈಡ್ ಮಾಡಿ ಬಟ್ಟೆನೆಲ್ಲ ಒಣಗಿಸಿ ಮತ್ತೆ ಸಿಗ್ತೇನೆ. ಓಕೆ, ಬಾಯ್. ಹಬ್ಬ, ಮೇಲೆದೆಲ್ಲ ಬಟ್ಟೆ ಎಲ್ಲ ಒಣಗಿಸಿ ಮೇಲೆ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ನೋಡಿ ಬಟ್ಟೆ ಇಟ್ಕೊಂಡು ರೂಮಿಗೆ ಬಂದಿದ್ದೇನೆ. ನೋಡಿ ಬಟ್ಟೆದು ರಾಶಿ ನೋಡಿ, ಇಲ್ಲಿ ಉಂಟು ಬಟ್ಟೆ ರಾಶಿ. ಇದನ್ನು ಮಡಿಸ್ಬೇಕು. ಇಲ್ಲೊಬ್ಬರು ಮಲಗಿದ್ದಾರೆ, ಇದನ್ನು ತಂದವರು ಇವರು. ಅವರು ಬಾಳೆಹಣ್ಣು ತಿನ್ಕೊಂಡು ರೂಮಿಗೆ ಬಂದಿದ್ದಾರೆ. ಸೊ ಮಳೆ ಮೋಡ ಹಾಕಿದೆ ಗೈಸ್. ಈ ಒಂದು ರಾಶಿ ಬಟ್ಟೆಯನ್ನು ನಾನು ಮಡಚಿ ಸಿಗ್ತೇನೆ, ಆಯಿತಾ? ತುಂಬ ಟೆನ್ಷನ್ ಆಗ್ತದೆ ನನಗೆ. ಬಟ್ಟೆ ಮಡಚೋದೇ ಒಂದು ದೊಡ್ಡ ಕೆಲಸ. ನಾನು ಬಟ್ಟೆ ಒಂದು ಮಡಚಿ ಬರ್ತೇನೆ. ಓಕೆ, ಬಾಯ್. ಹಬ್ಬ ಆಯಿತು ಗೈಸ್, ಬಟ್ಟೆ ಮಡಚಿ ಎಲ್ಲ ಆಯಿತು. ಬಟ್ಟೆ ಮಡಚಿ ನೋಡಿ, ಒಂದು ಬೆಡ್ ಕ್ಲೀನ್ ಮಾಡಿ ಇಟ್ಟೆ. ಬೆಡ್ಶೀಟು ವಾಶಿಗೆ ಹೋಗಿದ್ದೆ, ಸೊ ವಾಶಿಗೆ ಹಾಕಿದ್ದೇನೆ. ಸೊ ಇದೊಂದು ಕ್ಲೀನ್ ಆಯಿತು. ಇದು ನಮ್ಮ ರೂಮ್, ಆಯಿತಾ? ನಾನು ತೋರಿಸ್ತೇನೆ ಈಗ ಅಲ್ಲ. ಮಕ್ಕಳ ಬಟ್ಟೆ ಅಲ್ಲಿಟ್ಟಿದ್ದೇನೆ ಮಡಚಿ. ಸೊ ಅದನ್ನು ಕೆಳಕೊಂಡು ಹೋಗಬೇಕು. ಇಲ್ಲೀಗ ಸದ್ಯಕ್ಕೆ ನನ್ನ ಮತ್ತು ಹಸ್ಬೆಂಡಿನ ಮಾತ್ರ. ನನ್ನ ಮಕ್ಕಳದ್ದು ಯಾಕೆ ಕೆಳಗಿಟ್ಟಿದ್ದೇನೆ ಅಂತ ಹೇಳಿದರೆ,
ದೊಡ್ಡವಳು ಸ್ಕೂಲಿಗೆ ಹೋಗ್ತಾಳಲ್ಲ, ಮೇಲೆ ಕೆಳಗೆ ಹೋಗಿ ಡ್ರೆಸ್ ತರಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೆಳಗೇನೆ ಒಂದು ಕಬೋರ್ಡ್ ಮಾಡಿದ್ದೇವೆ. ಅಂದರೆ ರೆಡಿಮೇಡ್ ತಂದದ್ದು ಕಬೋರ್ಡ್ ಉಂಟು. ಸೊ ಈ ಬಟ್ಟೆಯನ್ನು ಅಲ್ಲಿ ಶಿಫ್ಟ್ ಮಾಡೋದು ಗೈಸ್. ಸೊ ಗೈಸ್, ಇದು ನನ್ನ ಬೆಳಗಿನ ಕೆಲಸ. ಇನ್ನೂ ಅಡುಗೆ ಆಗಬೇಕು. ನೆಕ್ಸ್ಟ್ ಈಗ ಎಷ್ಟಾಯಿತು ಗಂಟೆ, ಟೈಮ್ ಬಂದು 10:15. ಈಗ ಗಂಟೆ 10:15. ಇನ್ನು ಕೆಲಸ, ಈಗ ಬಟ್ಟೆ ಎಲ್ಲ ಮಡ್ಚಾಯಿತು, ಬಟ್ಟೆದೊಂದು ಕೆಲಸ ಮುಗೀತು. ಈಗ ನೆಕ್ಸ್ಟ್ ಏನಂದರೆ ಇನ್ನು ಕುಕಿಂಗ್ ಮಾಡೋದು. ಬನ್ನಿ ಹೋಗುವ. ಹಾಗೆ ಗೈಸ್, ನೋಡಿ ನಾನಾಗ ಹೇಳಿದಲ್ಲ ಬೂತಾಯಿ ತೊಗೊಂಡಿದ್ದೇನೆ ಕಟ್ ಮಾಡಬೇಕಂದ್ರೆ. ಕಟ್ ಮಾಡಿ ಕ್ಲೀನೆಲ್ಲ ಆಯಿತು. 1 kg ಬೂತಾಯಿಗೆ 280 ರೂಪಾಯಿ ಆಗಿದೆ. ಸೊ ಇದನ್ನು ನಾನು ಸ್ವಲ್ಪ ಸಾರು ಮಾಡ್ತೇನೆ, ಅಂದರೆ ಸ್ವಲ್ಪ ಕಾಯಿ ಹಾಕಿ ಕರಿ ಮಾಡ್ತೇನೆ. ಆಮೇಲೆ ನೋಡಿ ಆಗ ಹೇಳಿದ್ನಲ್ಲ ಬೂತಾಯಿ ತೊಗೊಂಡಿದ್ದೇನೆ ಅಂತ, ಕ್ಲೀನ್ ಮಾಡಿ ಆಯಿತು. ಇದನ್ನು ನಾನೀಗ ರಸ ಮಾಡ್ತೇನೆ. ರಸ ಅಂದರೆ ಕರಿ ಮಾಡ್ತೇನೆ, ಸ್ವಲ್ಪ ಕಾಯಿ ಹಾಕಿ ಕರಿ ಮಾಡ್ತೇನೆ, ಆಮೇಲೆ ಸ್ವಲ್ಪ ಫ್ರೈ ಮಾಡ್ತೇನೆ. ಸೊ ನಾನು ಮಿಕ್ಸಿಗೆ ಸ್ವಲ್ಪ ಕಾಯಿ, ನಮ್ಮದು ಕಾಯಿ ಕಟ್ ಮಾಡಿ ಹಾಕಿದ್ದು, ಅದು ಫ್ರಿಜ್ಜಲ್ಲಿ ಇಟ್ಟದಲ್ವ, ಅದು ಹೆರಿಲಿಕ್ಕೆ ಆಗಲಿಲ್ಲ, ಹಾಗೆ ಅದು ಓಪನ್ ಆಯಿತು. ಹಾಗೆ ಅಲ್ಲಿಗೆ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕಾಯಿ, ಮತ್ತು ಬೆಳ್ಳುಳ್ಳಿ, ಈಗ ನೀರುಳ್ಳಿ ಸ್ವಲ್ಪ ಸಾಕು. ಆಮೇಲೆ ಫ್ರೈ ಮಾಡಿಕೊಂಡು, ಫ್ರೈ ಅಂದರೆ ನಾನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಲಿಲ್ಲ, ಜಸ್ಟು ಡ್ರೈ ಫ್ರೈ ಮಾಡಿದ್ದು. ತುಂಬ ಎಣ್ಣೆಲ್ಲ ಹಾಕಿ ಫ್ರೈ ಮಾಡಿ ಡಬ್ಬದಲ್ಲಿ ಇಡಬೇಡಿ ಆಯಿತಾ, ಯಾಕಂದರೆ ಅದು ಒಂಥರ ಎಂತ ಹೇಳ್ತಾರೆ ಕೌಂಟ್ ಸ್ಮೆಲ್ ಬಂದಾಗೆ ಬರ್ತದೆ. ಜಸ್ಟ್ ಹೀಗೆ ಪ್ಯಾನಲ್ಲಿ ಎಣ್ಣೆ ಹಾಕದೆ ಫ್ರೈ ಮಾಡಿ, ಆಗ ತುಂಬ ದಿನ ಬರ್ತದೆ. ಸೊ ಸ್ವಲ್ಪ ಉದ್ದ ಮೆಣಸು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಎರಡು ಗಿಡ್ಡ ಮೆಣಸು ಹಾಕ್ತೇನೆ, ಯಾಕಂತ ಖಾರ ಉಂಟದು. ಜೀರಿಗೆ, ಕೊತ್ತಂಬರಿ ಬೀಜ, ಅರಶಿನ, ಹುಳಿ, ಸ್ವಲ್ಪ ಮೆಂತೆ, ಜಾಸ್ತಿ ಹಾಕಬೇಡಿ ಕಹಿ ಆಗ್ತದೆ. ಇಷ್ಟನ್ನು ನಾವೀಗ ಗ್ರೈಂಡ್ ಮಾಡ್ಕೊಳ್ಳುವ. ನೋಡಿ ಮಸಾಲೆ ಆಯಿತು. ಗ್ಯಾಸ್ ಆನ್ ಮಾಡ್ಕೊಳ್ಳುವ. ಮಸಾಲೆ ಅರ್ದಿಟ್ಕೊಂಡಿದ್ದೇವೆ, ಅದನ್ನು ಈ ಮಡಿಕೆಗೆ ಹಾಕ್ತೇನೆ. ಮಿಕ್ಸಿಗೆ ನೀರು ಹಾಕಿ ಸ್ವಲ್ಪ, ಈಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ತೆಳು ಬೇಕಾ ದಪ್ಪ ಬೇಕಾ ಅಂತ ತೆಳು ಬೇಕಾ ದಪ್ಪ ಬೇಕಾ ಅಂತೇಳಿ ನೀವು ನೋಡಿ, ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಜನ ಇದ್ದೀರ ಅದರ ಮೇಲೆ ಡಿಪೆಂಡ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಮೀನಿಗೆಲ್ಲ ಇಂಥದ್ದು ಸೌಟು ಯೂಸ್ ಮಾಡಿ, ರೌಂಡ್ ಸೌಟು ಯೂಸ್ ಮಾಡಿದರೆ ಮೀನು ಹುಡಿ ಆಗ್ತದೆ. ಇದಾದರೆ ಸೈಡಿಂದ ಹೇಗೆ ತೆಗಿಬೋದಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಉಂಟು, ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಇದಕ್ಕೆ ನಾನು ನೋಡಿ ಶುಂಠಿ, ಕಾಯಿ ಮೆಣಸು, ನೀರುಳ್ಳಿ, ಟೊಮೆಟೊ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕುವ. ನಿಮಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಮುಚ್ಚಿಡುವ, ಚಂದ ಕುದಿಬೇಕಿದೆ.
ಈಗ ನೋಡಿ ಕುದಿ ಬಂತು. ಇದಕ್ಕೆ ಫಿಶ್ ಹಾಕುವ, ಬೂತಾಯಿ ಫಿಶ್. ಮೊಟ್ಟೆ, ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಮತ್ತೆ ಆಫ್ ಮಾಡಿದ್ರೆ ಆಯಿತು. ಸೊ ಹಾಗೆ ಆಯಿತು ಗೈಸ್, ನೋಡಿದ್ರಲ್ಲ ಬೂತಾಯಿ ಕರಿ. ಅದು ಕುದಿ ಬಂದಮೇಲೆ ಆಫ್ ಮಾಡಿದರೆ ಆಯಿತು ಗೈಸ್. ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಸ್ಕೂಲಿಗೆ ಹೋಗಿ ಮಗಳನ್ನು ಕರ್ಕೊಂಬರಬೇಕು. ಗಂಟೆ ಬಂದು ಈಗ 12:15 ಆಯಿತು. ಇನ್ನು ಸ್ಕೂಲಿಗೆ ಹೋಗಿ ಮಗಳನ್ನು ಕರ್ಕೊಂಡು ಬಂದು ಇನ್ನು ಅವರಿಗೆಲ್ಲ ಊಟ ಕೊಡುವಾಗ ಟೈಮ್ ಆಗ್ತದೆ ಗೈಸ್. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.